ಹಾಯ್, ನಾನು ಸೋಮಶೇಖರ್ ಫ್ರಾಮ್ ಕ್ಲಬ್ ಕನ್ನಡ. ಸೊ ತುಂಬಾ ಜನ ನನಗೆ ಒಂದು ಕಮೆಂಟ್ ಸೆಕ್ಷನ್ ಒಂದು ಕ್ವಶನ್ಸ್ ಕೇಳ್ತಾ ಇದ್ರೆ, ಈ ಜಿಯೋ ಫೋನ್ ಅಲ್ಲಿ ವಾಟ್ಸ್ಆಪ್ ಇದೆಯಾ, ಜಿಯೋ ಫೋನ್ ಅಲ್ಲಿ ಸಿಂಗಲ್ ಸಿಮ್ ಇದೆಯಾ, ಡ್ಯೂಲ್ ಸಿಮ್ ಇದೆಯಾ, ಜಿಯೋ ಫೋನ್ ಜೊತೆ ನಮಗೆ ಒಂದು ಸಿಮ್ ನ ಕೂಡ ಕೊಡ್ತಾರಾ ಅಂತ ಒಂದು ತುಂಬಾ ಕ್ವಶನ್ಸ್ ನ ಕೇಳ್ತಾ ಇದ್ರ. ಸೊ ಹಾಗಾದ್ರೆ ಈ ಒಂದು ವಿಡಿಯೋನ ಲಾಸ್ಟ್ ತನಕ ನೋಡಿ. ನಿಮಗೆ ಒಂದು ಜಿಯೋ ಫೋನ್ ಬಗ್ಗೆ ಇರೋ ಎಲ್ಲ ಒಂದು ಕ್ವಶನ್ಸ್ ಗಳನ್ನ ನಿಮಗೆ ಇಲ್ಲಿ ಒಂದು ಆನ್ಸರ್ ಗಳನ್ನ ಕೊಡ್ಬೇಕಂತ ಇದೀನಿ. ಸೊ ಹಾಗಾದ್ರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಒಂದು ಪಕ್ಕದಲ್ಲಿ ಒಂದು ಬೆಲ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಯಾವಾಗಲೂ ಒಂದು ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕೂಲ್ ನೋಟಿಫಿಕೇಶನ್ ಸಿಗುತ್ತೆ. ಮತ್ತೆ ಮರೆಯದೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಹೌದು, ನಾವು ಒಂದು ತುಂಬಾ ದಿನಗಳಿಂದ ಒಂದು ಜಿಯೋ ಫೋನ್ ನ ವೇಟ್ ಮಾಡ್ತಾ ಇದ್ವಿ. 24th ಒಂದು ಫೋನ್ ನ ಆರ್ಡರ್ ಮಾಡಿದ್ರ. ಸೊ ನೀವು ಕೂಡ ಒಂದು ಆರ್ಡರ್ ಮಾಡಿದಿರಾ ಅಂತ ತಿಳ್ಕೊತಿದ್ದೀನಿ. ನಾನು ಕೂಡ ಒಂದು ಫೋನ್ ನ ಆರ್ಡರ್ ಮಾಡಿದೀನಿ. ಸೊ ಹಾಗಾದ್ರೆ ನೀವು ತುಂಬಾ ಜನ ಕ್ವಶನ್ಸ್ ಇದೆ, ಯಾವಾಗ ಡೆಲಿವರಿ ಆಗುತ್ತೆ, ವಾಟ್ಸಪ್ ಇದೆಯಾ, ಸಿಂಗಲ್ ಸಿಮ್ ಇದೆಯಾ, ಡ್ಯೂಯಲ್ ಸಿಮ್ ಇದೆಯಾ, ಫೋನ್ ನ ಜೊತೆ ಸಿಮ್ ಕೊಡ್ತಾರಾ ಅಂತ ಒಂದು ಕೂಡ ಕ್ವಶನ್ ನ ಕೇಳ್ತಾ ಇದ್ರಿ. ಸೊ ಹಾಗಾದ್ರೆ ಈ ಒಂದು ವಿಡಿಯೋನ ಲಾಸ್ಟ್ ತನಕ ನೋಡಿ. ನಿಮಗೆ ಈ ಒಂದು ಎಲ್ಲ ಕ್ವಶನ್ಸ್ ಗಳ ಬಗ್ಗೆ ನಿಮಗೆ ಒಂದು ಲಾಂಗ್ ವಿಡಿಯೋ ಆಗ್ತಾ ಇದೆ, ಬಟ್ ನಿಮಗೆ ಎಲ್ಲ ಒಂದು ಆನ್ಸರ್ ಗಳನ್ನ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ಬೇಕಂತ ಇದ್ದೀನಿ. ಸೊ ಮೊದಲನೇದಾಗಿ ನಾನೊಂದು ಟೋಟಲ್ ಆಗಿ ಒಂದು ಫೋನಲ್ಲಿ ಸ್ಪೆಕ್ಸ್ ಏನಿದೆ ಅಂತ ತಿಳಿಸ್ಕೊಡ್ತೀನಿ. ನಿಮಗೆ ಈ ಒಂದು ಫೋನಲ್ಲಿ ಸ್ಕ್ರೀನ್ ಬಂದ್ಬಿಟ್ಟು 2.40 ಇಂಚರ್ ಒಂದು ಸ್ಕ್ರೀನ್ ಸಿಗ್ತಾ ಇದೆ. ಮತ್ತೆ ನಾವು ಒಂದು ನೆಕ್ಸ್ಟ್ ಸ್ಟೋರೇಜ್ನ ಬಗ್ಗೆ ನೋಡಿದ್ರೆ ನಿಮಗೆ ಇಲ್ಲಿ ಒಂದು 4 GB ಇಂಟರ್ನಲ್ ಸ್ಟೋರೇಜ್ ಬಂದ್ಬಿಟ್ಟು 128 GB ತನಕ ಒಂದು ಮೆಮರಿ ಕಾರ್ಡ್ ಕೂಡ ಈ ಒಂದು ಫೋನಲ್ಲಿ ಸಪೋರ್ಟ್ ಸಿಗ್ತಾ ಇದೆ. ಸೊ ಪ್ರೊಸೆಸರ್ ಬಂದ್ಬಿಟ್ಟು ನಿಮಗೆ KaiOS ಒಂದು ಪ್ರೊಸೆಸರ್ ಇದೆ. ಇದರಲ್ಲಿ 1.2 ಡುವಲ್ ಕೋರ್ ಪ್ರೊಸೆಸರ್ ಕೂಡ ಇದರಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಇದಾದ ನಂತರ ರ್ಯಾಮ್ ಬರುತ್ತೆ. ರ್ಯಾಮ್ ನಿಮಗೆ 512 MB ರ್ಯಾಮ್ ಕೂಡ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ. ರಿಯರ್ ಕ್ಯಾಮ್ರಾ ಅಂದ್ರೆ ಬ್ಯಾಕ್ ಕ್ಯಾಮ್ರಾ, ಫೋನಲ್ಲಿ ನಿಮಗೆ 2 ಮೆಗಾಪಿಕ್ಸೆಲ್ ಬ್ಯಾಕ್ ಕ್ಯಾಮ್ರಾ ಸಿಗುತ್ತೆ. ಫ್ರಂಟ್ ಕ್ಯಾಮ್ರಾ ಕೂಡ ಇದೆ, ಸೆಲ್ಫಿ ಕೂಡ ತಕ್ಕೋಬಹುದು. ಇದರಿಂದ ವಿಡಿಯೋ ಕಾಲ್ಸ್ಗಳ ಕೂಡ ಮಾಡ್ಕೋಬಹುದು. ನಿಮಗೆ 0.3 ಮೆಗಾಪಿಕ್ಸೆಲ್ ಇಲ್ಲಿ ಕ್ಯಾಮ್ರಾ ಸಿಗ್ತಾ ಇದೆ. ಸೊ OS ಬಂದ್ಬಿಟ್ಟು ನಿಮಗೆ KaiOS ಅಂತ ಒಂದು ಆಂಡ್ರಾಯ್ಡ್ ಥರನೇ ಒಂದು OS ನಿಮಗೆ ಒಂದು ಫೋನಲ್ಲಿ ಸಿಗ್ತಾ ಇದೆ. ಸೊ ಬ್ಯಾಟ್ರಿ ಕ್ಯಾಪಾಸಿಟಿ ನಿಮಗೆ ಇಲ್ಲಿಂದ 2000 mAh ಬ್ಯಾಟ್ರಿ ಕ್ಯಾಪಾಸಿಟಿ ಕೂಡ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ. ಸೊ ಓವರ್ ಆಲ್ ಈ ಒಂದು ಸ್ಪೆಕ್ಸ್ನ ಬಗ್ಗೆ ನಾವು ನೋಡಿದಿವಾಗ. ಸೊ ನೆಕ್ಸ್ಟ್ ಬರುತ್ತೆ ನಿಮಗೆ ಈ ಒಂದು ಫೋನಲ್ಲಿ ಸಿಮ್ ಸಿಗತ್ತಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಹೌದು, ನಿಮಗೆ ಈ ಒಂದು ಫೋನ್ನ ಜೊತೆ ಬಾಕ್ಸ್ನಲ್ಲಿ ನಿಮಗೆ ಒಂದು ಹೊಸ ಸಿಮ್ನ ಕೂಡ ಕೊಡ್ತಾ ಇದ್ದಾರೆ. ಯಾಕಂದರೆ ಆಲ್ರೆಡಿ ನೀವು ಒಂದು ತುಂಬ ಜಿಯೋ ಸಿಮ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಅದು ಒಂದು 4G ಹ್ಯಾಂಡ್ಸೆಟ್ಗಳಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ನಿಮಗೆ ಇವಾಗ ಇಲ್ಲಿ ಕೂಡ ಒಂದು 4G ಹ್ಯಾಂಡ್ಸೆಟ್ ಇದೆ. ಇದು LTE ಸಪೋರ್ಟ್ ಇರೋ ಫೋನ್ ಆಗಿದೆ. ಸೊ ಇದರಲ್ಲಿ ಕೂಡ ನಿಮಗೆ ಒಂದು ಹೊಸದಾಗಿ ಸಿಮ್ನ ಕೊಡ್ತಾ ಇದ್ದಾರೆ. ತುಂಬ ಜನಕ್ಕೆ ಏನಾಗಿರುತ್ತೆ, ಹೊಸ ಸಿಮ್ ತಗೋಬೇಕಾದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ಈ ಒಂದು ಫೋನ್ನ ಜೊತೆನೇ ನಿಮಗೆ ಒಂದು ಸಿಮ್ನ ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ನೀವು ತುಂಬ ಜನ ಕ್ವಶನ್ ಕೇಳ್ತಾ ಇದ್ದೀರಾ, ಈ ಒಂದು ಫೋನಲ್ಲಿ ಸಿಂಗಲ್ ಸಿಮ್ ಇದೆಯಾ ಅಥವಾ ಡ್ಯುವಲ್ ಸಿಮ್ ಇದೆ ಅಂತ. ಸೊ ಈ ಫೋನ್ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಸಿಮ್ ಮಾತ್ರ ಇದೆ. ಅದರಲ್ಲಿ ಒಂದು ಜಿಯೋ ಸಿಮ್ನ ಮಾತ್ರ ಯೂಸ್ ಮಾಡಬಹುದು. ಸೊ ನೆಕ್ಸ್ಟ್ ಕ್ವಶನ್, ನೀವು ಒಂದು ಜಿಯೋ ಫೋನ್ನಲ್ಲಿ ಒಂದು ಜಿಯೋ TV ಕೇಬಲ್ ಕೊಡ್ತಾರ ಅಂತ ಕೇಳ್ತಾ ಇದ್ದಾರೆ. ಸೊ ಆದರೆ ನಿಮಗೆ ಜಿಯೋ ಕೇಬಲ್ ಕೂಡ ಸಿಗುತ್ತೆ, ಬಟ್ ಇದರೊಂದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಈ ಒಂದು ಫೋನ್ನಲ್ಲಿ ಯಾವುದೇ ನಿಮಗೆ ಕೇಬಲ್ ಸಿಗಲ್ಲ. ಕೇಬಲ್ ಪರ್ಚೇಸ್ ಮಾಡ್ಕೋಬೇಕಾದ್ರೆ ನಿಮಗೆ ಬೇರೆ ಒಂದು ದುಡ್ಡನ್ನ ಕೊಟ್ಬಿಟ್ಟು ಒಂದು ಕೇಬಲ್ನ ಪರ್ಚೇಸ್ ಮಾಡ್ಕೋಬಹುದು. ಸೊ ಹಾಗಾದ್ರೆ ಇದೇ ಒಂದು ಮೇನ್ ಕ್ವಶನ್ ಕೇಳ್ತಾ ಇದ್ರಿ, ಈ ಒಂದು ಫೋನಲ್ಲಿ ವಾಟ್ಸಪ್ ಇದೆಯಾ, ವಾಟ್ಸಪ್ ಯೂಸ್ ಮಾಡ್ಬೋದು ಅಂತ ಕೇಳ್ತಾ ಇದ್ರು. ಇಲ್ಲಿ ಏನಾಗಿದೆ, ಆಕ್ಚುಲಿ ಜಿಯೋನವರು ಒಂದು ಹೊಸದಾಗಿ ಅಪ್ಡೇಟ್ನ ಕೊಡ್ತಾರಂತೆ ಮುಂದಿನ ಒಂದು ಮುಂಬರುವ ದಿನಗಳಲ್ಲಿ. ಇದರಲ್ಲಿ ಒಂದು KaiOS ಒಂದು OS ಈ ಒಂದು ಫೋನಲ್ಲಿ ನಡೀತಾ ಇದೆ. ಹಾಗಾದ್ರೆ ಈ ಒಂದು OSಗೆ ಯಾವುದು ಇನ್ನೂವರೆಗೆ ಒಂದು ವಾಟ್ಸಪ್ ಸಪೋರ್ಟ್ ಆಗಿಲ್ಲ. ಫ್ಯೂಚರ್ನಲ್ಲಿ ಒಂದು OSನ ಒಂದು ಹೊಸ ವಾಟ್ಸಪ್ನ ಕ್ರಿಯೇಟ್ ಮಾಡಿ, KaiOSನ ಒಂದು ಹೊಸ ವಾಟ್ಸಪ್ನ ಕ್ರಿಯೇಟ್ ಮಾಡಿ ಅವರು ಒಂದು ಅಪ್ಡೇಟ್ನ ಕೊಡ್ತಾರೆ. ಆವಾಗ ನಿಮಗೆ ಒಂದು ವಾಟ್ಸಪ್ನ ಯೂಸ್ ಮಾಡ್ಕೋದಂತ ಒಂದು ಒಳಗಿನ ನ್ಯೂಸ್ ಸಿಗ್ತಾ ಇದೆ, ಬಟ್ ಇನ್ನೂ ಕನ್ಫರ್ಮ್ ಆಗಿ. ಒಂದು ವೈಫೈ ಹಾಟ್ಸ್ಪಾಟ್ NFC ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ತುಂಬಾ ಜನ ನನಗೆ ಒಂದು ಈ ಒಂದು ಫೋನಲ್ಲಿ ವೈಫೈ ಇದೆಯಾ, ವೈಫೈ ಹಾಟ್ಸ್ಪಾಟ್ ಇದೆಯಾ, ನಾವು ಯೂಸ್ ಮಾಡ್ಕೋಬಹುದು ಅಂತ ಒಂದು ತುಂಬಾ ಕ್ವಶನ್ಸ್ನ ಕೇಳಿದ್ರಿ. ಸೊ ಫೈನಲಿ ನಿಮಗೆ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಈ ಒಂದು ಫೋನ್ನಲ್ಲಿ ವೈಫೈ ಇದೆ. ಸೊ ಹಾಗಾದ್ರೆ ನಾರ್ಮಲಿ ವೈಫೈ ಇದ್ದಲ್ಲಿ ಎಲ್ಲ ಒಂದು ಫೋನ್ಗಳಲ್ಲಿ ಹಾಟ್ಸ್ಪಾಟ್ ಇದ್ದೇ ಇರುತ್ತೆ, ಬಟ್ ಈ ಒಂದು ವೈಫೈ ಹಾಟ್ಸ್ಪಾಟ್ಗಳನ್ನ ಅವರು ಲಾಕ್ ಮಾಡ್ಕೊಂಡು ಇಟ್ಟಿರ್ತಾರೆ. ಸೊ ಮುಂಬರುವ ಒಂದು ಅಪ್ಡೇಟ್ಸ್ಗಳಲ್ಲಿ ಅಪ್ಡೇಟ್ನ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ ಒಂದು ವೈಫೈ ಹಾಟ್ಸ್ಪಾಟ್ ಸಿಗೋ ಚಾನ್ಸಸ್ಗಳಿದೆ. ಸೊ ಹಾಗಾದ್ರೆ ನಿಮಗೆ ಈ ಒಂದು ವಿಡಿಯೋನಲ್ಲಿ ಎಲ್ಲ ಒಂದು ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಜಿಯೋ ಫೋನಲ್ಲಿ ಏನೇನಿದೆ, ಯಾವ ಒಂದು ಕ್ವಶನ್ಸ್ಗಳನ್ನ ಕೇಳಿದ್ರಿ, ಎಲ್ಲ ಒಂದು ಕ್ವಶನ್ಸ್ಗಳಿಗೆ ನಾನು ಇಲ್ಲಿಂದ ಆನ್ಸರ್ ಮಾಡಿದ್ದೀನಿ. ಸೊ ನನಗೆ ಅನ್ಸುತ್ತೆ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿರ್ಬೋದು, ನಿಮಗೆ ಈ ಒಂದು ವಿಡಿಯೋ ಲೈಕ್ ಆಗಿರ್ಬೋದು. ನೀವೇನಾದರೂ ಇನ್ನೂವರೆಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಅದೇ ಥರ ಒಂದು ಬೇರೆ ಬೇರೆ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಇದೇ ಥರ ಒಂದು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಕೊನೆಗೊಳಿಸ್ತಾ ಇದ್ದೀನಿ. ಸೊ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ನಾಳೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.